ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾನು ಆಮಂತ್ರಿಸ್ತೇನೆ. ಈ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ದೇವರ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ಪವಿತ್ರಾತ್ಮನ ಅಮೂಲ್ಯವಾದ ಸತ್ಯಗಳನ್ನು ನಾವು ಕಲಿತುಕೊಳ್ಳುವಾಗ ನಿನ್ನ ಆತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸೆಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರಿಯ ವೀಕ್ಷಕರನ್ನು ಕರುಣಿಸು. ಅವರ ಸಮಸ್ಯೆಗಳನ್ನು ನೀನು ಬಲ್ಲೆ, ಅವರ ಪ್ರಶ್ನೆಗಳನ್ನು ನೀನು ಬಲ್ಲೆ. ಅವರಿಗೆ ಬೇಕಾದಂಥ ತೃಪ್ತಿದಾಯಕವಾದಂಥ ಆತ್ಮೀಕ ಸತ್ಯಗಳನ್ನು ನಿನ್ನ ವಾಕ್ಯದ ಆಧಾರದಲ್ಲಿ ಅವರು ಕಲಿತುಕೊಳ್ಳುವುದಕ್ಕೆ ನೀನು ಸಹಾಯ ಮಾಡು. ಮನುಷ್ಯನ ಉತ್ತರಗಳಲ್ಲ, ದೇವರ ವಾಕ್ಯ ಕೊಡತಕ್ಕಂಥ ಉತ್ತರಗಳನ್ನು ಕಲಿತುಕೊಳ್ಳಿಕ್ಕೆ ನೀನು ಸಹಾಯ ಮಾಡು. ಈ ದಿವಸದಲ್ಲಿ ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೇಲೆ ದೇವರ ಆತ್ಮನ ಫಲ ಕಳೆದ ಸಾರಿ ನಾವು ನೋಡಿದಂಥದ್ದನ್ನು ನಿಮ್ಮ ನೆನಪಿಗೆ ತರ್ತೇನೆ. ಈಗಾಗಲೇ ಒಂದನೇದು ಪ್ರೀತಿ, ಎರಡನೇದು ಸಂತೋಷ, ಮೂರನೇದು ಸಮಾಧಾನ, ನಾಲ್ಕನೇದು ದೀರ್ಘಶಾಂತಿ. ಇವತ್ತು ಐದನೇ ವಿಷಯಕ್ಕೆ ನಾವು ಬರೋಣ. ದಯೆ, ಉಪಕಾರ, ಜೆಂಟಲ್ನೆಸ್. ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದರ ಪದಗಳನ್ನು ಉಪಯೋಗ ಮಾಡಬಹುದು. ಸೌಮ್ಯತೆ, ಎ ಜೆಂಟಲ್ ಹಾರ್ಟ್, ಎ ಕ್ವಾಯಟ್ ಆ್ಯಂಡ್ ರಿಸ್ಪೆಕ್ಟ್ಫುಲ್ ಕೈಂಡ್ನೆಸ್. ಸೌಮ್ಯತೆಯಿಂದ ಬಹಳ ಗೌರವವುಳ್ಳವರಾಗಿ ಬಹಳ ದೀನತೆಯಿಂದ ವ್ಯವಹಾರ ಮಾಡುವಂಥ, ದರ್ಪವಿಲ್ಲದಿರತಕ್ಕಂಥ ಒಂದು ಜೀವಿತ. ನಾವು ದೇವರ ವಾಕ್ಯವನ್ನು, ಬೇರೆ ವಾಕ್ಯಗಳನ್ನು ನಾವು ನೋಡೋಣ. ಮೊದಲನೇದಾಗಿ ತೀತನು ಬರೆದಂಥ ಪತ್ರಕ್ಕೆ ನಾವು ಬರೋಣ. 3ನೇ ಅಧ್ಯಾಯ 2ನೇ ವಚನ. ಅಲ್ಲಿ ನಾವು ಹೀಗೆ ನಾವು ನೋಡ್ತೇವೆ, ಯಾರನ್ನೂ ದೂಷಿಸದೆ, ಕುತರ್ಕ ಮಾಡದೆ, ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು ಎಂಬುದಾಗಿ. ಯಾರನ್ನು ದೂಷಿಸದೆ, ಕುತರ್ಕ ಮಾಡದೆ, ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು ತೋರಿಸುವಂಥ. ಎಂಥ ಗುಣ? ಸಾಧು ಗುಣ. ಹಾಗಾದರೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಲೋಕಕ್ಕೆ ಕಂಡುಬರಬೇಕಾದರೆ ನಮ್ಮಲ್ಲಿ ಕಂಡುಬರತಕ್ಕಂಥ ಆತ್ಮನ ಫಲ, ಅದರ ಒಂದು ಲಕ್ಷಣ ಸಾಧುಗುಣ ಅಥವಾ ಸೌಮ್ಯತೆ ಅಥವಾ ದಯೆ ಉಪಕಾರಗಳನ್ನು ತೋರಿಸುವಂಥ ಆ ಒಂದು ಸ್ವಭಾವ, ಜೆಂಟಲ್ ಹಾರ್ಟ್, ಎ ಕ್ವಾಯಟ್ ಆ್ಯಂಡ್ ರಿಸ್ಪೆಕ್ಟ್ಫುಲ್ ಕೈಂಡ್ನೆಸ್. ಇನ್ನೊಬ್ಬರಿಗೆ ನಾವು ಬಹಳ ಸಾಧುವಾಗಿ ಕರುಣೆಯನ್ನು ತೋರಿಸುವಂಥ ಒಂದು ಸ್ವಭಾವ. ಅದು ಹೇಗೆ ಕಂಡು ಬರ್ತದಂತೆ? ಯು ನೋ ವಾಟ್ ದ ಬೈಬಲ್ ಸೇಸ್? ಇಫ್ ಯು ಹ್ಯಾವ್ ದ ಸ್ಪಿರಿಟ್ ಆಫ್ ಜೆಂಟಲ್ನೆಸ್, ಯು ವಿಲ್ ನಾಟ್ ಸ್ಪೀಕ್ ಈವಿಲ್ ಆಫ್ ನೋ ಮ್ಯಾನ್. ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ದೂಷಣೆ ಮಾಡುವುದಕ್ಕೆ ಹೋಗುವುದಿಲ್ಲ. ನನ್ನ ಪ್ರಿಯರೇ, ಅನೇಕ ಸಾರಿ ನಮ್ಮ ಮಾಂಸದ ಸ್ವಭಾವ, ನೂತನ ಸ್ವಭಾವಕ್ಕೆ ಬಾರದಿರತಕ್ಕಂಥ ಹಳೆಯ ಸ್ವಭಾವದಲ್ಲಿರುವಂಥ ಒಂದು ಲಕ್ಷಣ ಏನಂತ ಹೇಳಿದರೆ ಇನ್ನೊಬ್ಬರನ್ನು ದೂಷಿಸುವಂಥದ್ದು. ಇಬ್ಬರು ಒಟ್ಟು ಸೇರಿದರೆ ಸಾಕು, ಇಬ್ಬರು ಸಹೋದರರು ಸೇರಿಬಿಟ್ರೆ ಸಾಕು, ಇಬ್ಬರು ಹೆಣ್ಣು ಮಕ್ಕಳು ಒಟ್ಟು ಸೇರಿಬಿಟ್ರೆ ಸಾಕು, ಆಯಿತು, ಇನ್ನೊಬ್ಬ ಆಕೆಯ ಕುರಿತು ದೂಷಣೆ ಮಾಡುವುದಕ್ಕೆ ಶುರು ಮಾಡಿದರು.
ಇಬ್ರು ಸೇರಿದರೆ ಸಾಕು ಇನ್ನೊಬ್ಬರ ವಿಚಾರ ದೂಷಣೆ ಮಾಡಿ ಮಾತನಾಡುವಂಥ. ದ ಬೈಬಲ್ ಟು ಸ್ಪೀಕ್ ಈವಿಲ್ ಆಫ್ ನೋ ಮ್ಯಾನ್. ನಾವು ಇನ್ನೊಬ್ಬರನ್ನು ಪ್ರೀತಿಸುವುದಾದರೆ ಅವರ ಕೆಡುಕನ್ನು ನಾವು ಬಯಸುವವರಲ್ಲ, ಅವರ ಒಳಿತನ್ನು ಬಯಸುವವರು. ನಾವು ಅವರ ಒಳಿತನ್ನು ನಾವು ಬಯಸುವವರಾಗಿದ್ದರೆ ನಾವು ಅವರ ಕುರಿತಾಗಿ ದೂಷಣೆ ಮಾಡುವಂಥ ಒಂದು ಅಭ್ಯಾಸ ನಮ್ಮಲ್ಲಿದ್ದರೆ ದೇವರಾತ್ಮನಿಂದ ಉಂಟಾಗುವಂಥ ಫಲವಾದ ಸೌಮ್ಯತೆ, ಆ ದಯಾ ಉಪಕಾರ, ದಟ್ ಸ್ಪಿರಿಟ್ ಆಫ್ ಗುಡ್ನೆಸ್, ಒಳ್ಳೆತನ, ಅದು ನಮ್ಮಲ್ಲಿಲ್ಲ ಪ್ರಿಯರು. ಹಾಗಾದರೆ ನಾನು ದೇವರಾತ್ಮನ ಫಲ ನನ್ನಲ್ಲಿ ಉಂಟು ಅಂತ ಗೊತ್ತಾಗಬೇಕಾದರೆ ನನ್ನಲ್ಲಿ ಕಂಡು ಬರಬೇಕಾದದ್ದು ಆ ಸೌಮ್ಯತೆ. ಇನ್ನೊಬ್ಬರ ವಿಚಾರವಾಗಿ ದೂಷಣೆ ಮಾಡೋದು. ಆಮೇಲೆ ಇನ್ನೊಂದು ಲಕ್ಷಣ ಕೆಲವರಲ್ಲಿರುವಂಥದ್ದು ಕುತರ್ಕ ಮಾಡುವುದು. ತರ್ಕ ಮಾಡುವುದು ಒಂದು, ಇದು ತರ್ಕ ಅಲ್ಲ, ಕುತರ್ಕ ಮಾಡುವುದು. ಅಂದರೆ ಆಲ್ವೇಸ್ ಹ್ಯಾವಿಂಗ್ ಎ ಸ್ಪಿರಿಟ್ ಆಫ್ ನೆಗೆಟಿವ್ ಕ್ರಿಟಿಸಿಸಮ್. ಕೆಲವರಿದ್ದಾರೆ, ನನಗೆ ಗೊತ್ತುಂಟು, ವಾಕ್ಯ ಬೋಧಿಸುವಾಗ ಅವರು ಯಾವಾಗಲೂ ನಮ್ಮ ವಿರುದ್ಧವಾಗಿ ನಕಾರಾತ್ಮಕವಾಗಿ ತಪ್ಪು ಹುಡುಕುವುದಕ್ಕೆ ನೋಡುವವರು. ತಮಗೆ ವಾಕ್ಯ ಗೊತ್ತಿಲ್ಲದಿದ್ದರು ಅಥವಾ ವಾಕ್ಯದ ಕುರಿತು ತಪ್ಪಾಗಿ ತಾವೇ ಅರ್ಥ ಮಾಡಿಕೊಂಡು ವಾಕ್ಯವನ್ನು ಬೋಧಿಸುವಂಥವನು ತಪ್ಪು ಬೋಧನೆ ಮಾಡಿದ್ದಾನಂತೇಳಿ ಹೇಳುವಂಥ ಅತಿರಥ ಮಹಾರಥರು ಅನೇಕರಿದ್ದಾರೆ. ನೀವು ಏನು ಮಾಡಬೇಡ್ರಿ, ನೀವು ಕುತರ್ಕ ಮಾಡಬೇಡ್ರಿ. ಕೆಲವರಿಗೆ ಒಂದು ಅಭ್ಯಾಸ ಉಂಟು, ಕೂತ್ಕೊಂಡು ಒಂದು ಚೇಷ್ಟೆ ರೀತಿಯಲ್ಲಿ, ಹಾಸ್ಯ ಮಾಡುವಂಥ ರೀತಿಯಲ್ಲಿ ತರ್ಕಗಳನ್ನು ಮಾಡುವಂಥ, ಕುತರ್ಕ ಮಾಡುವುದು. ತರ್ಕಿಸುವುದು ಒಳ್ಳೆಯದು. ಒಳ್ಳೆಯ ಅಭಿಪ್ರಾಯದಿಂದ ನಾವು ತರ್ಕ ಮಾಡುವಂಥದ್ದು ಅಥವಾ ಚರ್ಚೆ ಮಾಡುವಂಥದ್ದು ಅದು ಒಳ್ಳೆಯದು. ಆದರೆ ಬೈಬಲ್ ಯಾವುದನ್ನು ಕಂಡೆಮ್ ಮಾಡ್ತಾ ಉಂಟು? ಕುತರ್ಕ ಮಾಡುವುದು, ತರ್ಕ ಮಾಡುವುದಲ್ಲ. ಯಥಾರ್ಥವಾಗಿ ನಾವು ಕಲಿಯುವಾಗ ಅಲ್ಲ ಅದು ಯಾಕೆ ಹಾಗೆ, ಅಲ್ಲ ಅದು ಯಾವ ರೀತಿಯಲ್ಲಿ ಹೀಗೆ ಆಗುವುದಿಲ್ವಾ ಎಂಬುದನ್ನು ಯಥಾರ್ಥವಾಗಿ ಒಂದು ಚರ್ಚಾಸ್ಪದವಾಗಿ ಕೇಳುವಂಥದ್ದು ಒಂದು. ಆದರೆ ಕುಹಕಾತ್ಮಕವಾಗಿ ಕುತರ್ಕ ಮಾಡುವಂಥದ್ದು ದೇವರದನ್ನು ಎಂದಿಗೂ ಸ್ವೀಕಾರ ಮಾಡುವುದಿಲ್ಲ. ದೇವರ ವಾಕ್ಯ ಹೇಳುವಂಥದ್ದು ನೀವು ಕುತರ್ಕವನ್ನು ನೀವು ಮಾಡಬೇಡ್ರಿ. ಆಮೇಲೆ ಎಲ್ಲ ಮನುಷ್ಯರಿಗೆ, ಅವರಿಗಿವರಿಗೆ ಎಂಬುದಾಗಿ ಅಲ್ಲ, ಯಾರು ಬೇಕಾದರೆ ಆಗಲಿ, ಈ ಲೋಕದಲ್ಲಿ ನಿನ್ನಂತೆ ನರನಾಗಿ ಜನಿಸಿದಂಥ ಇನ್ನೊಬ್ಬನ ಜೊತೆಯಲ್ಲಿ ನೀನು ವರ್ತಿಸುವಾಗ ನಿನ್ನಲ್ಲಿ ಏನು ಕಂಡು ಬರಬೇಕೋ? ಸಾಧು ಗುಣ ಕಂಡು ಬರಬೇಕು. ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ನಾವು ಎಷ್ಟು ಜನರ ಜೊತೆಯಲ್ಲಿ ನಾವು ವ್ಯವಹರಿಸ್ತೇವೆ? ಒಂದು ಬೆಳಗಿನಿಂದ ಸಾಯಂಕಾಲದವರೆಗೆ ನಾವು ಎಷ್ಟು ಜನರ ಜೊತೆಯಲ್ಲಿ ನಾವು ವ್ಯವಹರಿಸ್ತೇವೆ? ಬೆಳಗ್ಗೆ ನಾವು ಎದ್ದ ನಂತರ ಒಂದು ವೇಳೆ ನಮ್ಮ ಮನೆಗೆ ಹಾಲು ತಕ್ಕೊಂಡು ಬರುವವರು, ಅಥವಾ ನಾವು ಬೆಳಿಗ್ಗೆ ಮಾರುಕಟ್ಟೆಗೆ ಹೋದರೆ ಆ ಮಾರುಕಟ್ಟೆಯಲ್ಲಿರುವಂಥ ವ್ಯಾಪಾರಸ್ಥರು, ಅಥವಾ ನಾವು ಆಟೋ ರಿಕ್ಷಕ್ಕೆ ಹೋದರೆ ಆಟೋ ರಿಕ್ಷಾವನ್ನು ನಾವು ಅದನ್ನು ಚಲಾವಣೆ ಮಾಡತಕ್ಕಂಥ ಆಟೋ ರಿಕ್ಷಾ ಚಾಲಕನು. ನನ್ನ ಪ್ರಿಯರು, ಯಾವ ರೀತಿಯಲ್ಲಿ ನಾವು ಅವರ ಜೊತೆಯಲ್ಲಿ ವರ್ತನೆ ಮಾಡ್ತೇವೆ? ಅನೇಕರು ನಾವು ಮಾತನಾಡುವುದನ್ನು ನಾನು ಕಿವಿಯಾರ ಕೇಳಿದ್ದೇನೆ. ಆಟೋ ರಿಕ್ಷಾ ಸ್ಟ್ಯಾಂಡಿಗೆ ಬಂದರು, ಕೂತ್ಕೊಂಡು ಹೋಗ, ಇಲ್ಲಿಗೆ ಹೋಗ. ಅವ್ರ ಮಾತುಕತೆ ದರ್ಪದ ಒಂದು ಮಾತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ದೇವರ ವಾಕ್ಯ ಹೇಳುವಂತಹದ್ದು ನಮ್ಮಲ್ಲಿ ಕಂಡು ಬರಬೇಕಾದದ್ದು ಸಾಧುಗುಣ, ಸಾತ್ವಿಕತ್ವ, ಸಾಧುಗುಣ. ನಮ್ಮ ವ್ಯವಹಾರವನ್ನು ನೋಡಿದಂಥ ಇತರರು ನಾವು ನಿಜವಾಗಿ ದೇವರಾತ್ಮನ ಫಲವನ್ನು ನಮ್ಮಲ್ಲಿ ಅವರು ಕಂಡುಕೊಳ್ಳುವುದಾದರೆ ಕರ್ತನಾದಂಥ ಯೇಸು ಕ್ರಿಸ್ತನ ಬಳಿಗೆ ಅವರು ಆಕರ್ಷಿತರಾಗುವುದಕ್ಕೆ ಸಾಧ್ಯತೆ ಉಂಟು. ಕುತರ್ಕ ಮಾಡಬೇಡ್ರಿ, ಇತರರನ್ನು ದೂಷಣೆ ಮಾಡಬೇಡ್ರಿ. ಆಮೇಲೆ ನಿಮ್ಮಲ್ಲಿ ಆ ಸಾಧು ಸ್ವಭಾವವಿರಲಿ. ಪ್ರತ್ಯೇಕವಾಗಿ ನನ್ನ ಪ್ರಿಯರೇ,
ನಾವು ಈ ವಿಚಾರವನ್ನು ನಾವು ಗಮನಿಸುವಾಗ, ದೇವರ ವಾಕ್ಯ ಹೇಳುವಂಥದ್ದೇನಂತ ಹೇಳಿದ್ರೆ ನೋಡ್ರಿ, ಆಂಗ್ಲ ಭಾಷೆಯಲ್ಲಿ ಬಹಳ ಚಂದ ಉಂಟದು. ಟು ಸ್ಪೀಕ್ ಈವಿಲ್ ಆಫ್ ನೋ ಮ್ಯಾನ್. ಯಾರು ಬೇಕಾದ್ರೆ ಆಗಲಿ, ನಿನಗೆ ಪರಿಚಯ ಇಲ್ಲದವರಾಗಿರು. ಕೆಲವು ಸಾರಿ ನಾವು ಬೇರೆಯವರ ವಿಚಾರದಲ್ಲಿ ಅಸಂಬದ್ಧವಾದಂಥ ಟೀಕೆ ಟಿಪ್ಪಣಿಗಳನ್ನು ಮಾಡ್ತೇವೆ. ನಮಗೆ ಗುರ್ತ ಇಲ್ಲ, ನಮಗೆ ಪರಿಚಯ ಇಲ್ಲ, ಯಾರೋ ಏನೋ. ಇನ್ನು ಕೆಲವು ಸಾರಿ ನಮಗೆ ಅವರು ಹತ್ತಿರ ಸಂಬಂಧಿಗಳು ಅಲ್ಲ, ಯಾರೋ ಏನೋ ಅವರ ವಿಚಾರದಲ್ಲಿ ಕೂತ್ಕೊಂಡು ನಾವು ಟೀಕೆ ಟಿಪ್ಪಣಿಗಳನ್ನು ಮಾಡ್ತೇವೆ. ಅವರ ವಿಚಾರ, ಇವರ ವಿಚಾರ, ಅವರ ವಿಚಾರ, ಇವರ ವಿಚಾರ, ಏನೋ ನಮಗೆ ಬಹಳ ಚೆನ್ನಾಗಿ ಗೊತ್ತಿದ್ದವರ ಹಾಗೆ ನಾವು ನೀತಿವಂತರು, ಅವರು ದುಷ್ಟರು ಎಂಬಂಥ ರೀತಿಯಲ್ಲಿ ನಾವೇನು ಮಾಡ್ತೇವೆ, ಅವರ ವಿಚಾರವಾಗಿ ಕೆಡುಕಾಗಿಯೇ ಮಾತಾಡ. ಕೆಲವರ ಬಾಯಿಯಲ್ಲಿ ಕೂತ್ಕೊಂಡ್ರೆ ಬರುವುದೇ ಈವಿಲ್ ವರ್ಡ್ಸ್. ದೇ ಹ್ಯಾವ್ ನಥಿಂಗ್ ಟು ಟಾಕ್ ಅಬೌಟ್ ಅದರ್ಸ್ ಎಕ್ಸೆಪ್ಟ್ ಈವಿಲ್, 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 ಈವಿಲ್. When is the last time you spoke something good of others? When is the last time that your mind was, full of praise of others? ಇನ್ನೊಬ್ಬರ ಒಳ್ಳೆತನವನ್ನು, ಇನ್ನೊಬ್ಬರಲ್ಲಿರತಕ್ಕಂಥ ಉತ್ತಮ ಲಕ್ಷಣಗಳನ್ನು ನಾವು ಯಾಕೆ ಹೆಚ್ಚು ಮಾತಾಡಬಾರದು? Why can't we talk about it with our children? ನಮ್ಮ ಮಕ್ಕಳ ಜೊತೆಯಲ್ಲಿ ಮಾತನಾಡುವಾಗ ಯಾಕೆ ಇನ್ನೊಬ್ಬರ ವಿಚಾರವಾಗಿ ಒಳ್ಳೇದು ಬರುವುದಿಲ್ವಾ? ಅದು ಬಾರದಿದ್ರೆ ಅರ್ಥ ಏನಂದ್ರೆ ನಮ್ಮಲ್ಲಿ ನೂತನ ಸ್ವಭಾವ ಬಂದಿಲ್ಲ ಅಂತೇಳಿ ಅರ್ಥ. ಇನ್ನೊಬ್ಬನ ಕೆಡುಕನ್ನು ಬಯಸುವಂತ, ಇನ್ನೊಬ್ಬನ ಆ ಕೆಟ್ಟದ್ದನ್ನು ಬಯಸುವಂತ, ಇನ್ನೊಬ್ಬನ ಕುರಿತಾಗಿ ಕೆಡುಕಾಗಿ ಮಾತನಾಡುವಂತಹದ್ದು. ನನ್ನ ಪ್ರಿಯರೇ, ಕೆಲವು ಸಾರಿ ಎಷ್ಟರ ಮಟ್ಟಿಗೆ ದರ್ಪದಿಂದ ಅನೇಕರು ಮಾತನಾಡುವುದನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ಅದು ಮಂಗಳೂರಿನಲ್ಲಿ ಕೆಲವರು ತುಳು ಭಾಷೆ ಉಪಯೋಗಿಸ್ತಾರೆ. ಆಯನ ಬುಡ್ಪುಜೇನು ಅವ್ರು ಹೇಳುವಂಥ ಮಾತುಗಳು ನನ್ನ ಕಿವಿಯಾರೆ ಕೇಳಿದ್ದೇನೆ. ಅವನನ್ನು ಬಿಡೋದಿಲ್ಲ. ನನ್ನ ಪ್ರಿಯರೇ, ಎಲ್ಲುಂಟ್ರಿ ದೀನತೆ ನಿಮ್ಮಲ್ಲಿ? ಎಲ್ಲುಂಟು ದೇವರ ಆತ್ಮನ ಆ ಒಂದು ಫಲ, ಆ ಲಕ್ಷಣ ನಿಮ್ಮಲ್ಲಿ ಎಲ್ಲಿ ಉಂಟು? ನನ್ನ ಪ್ರಿಯ ಸಹೋದರ ಸಹೋದರಿ, ದೈವಿಕವಾದಂಥ ಲಕ್ಷಣ ನಿಮ್ಮಲ್ಲಿ ಇರಬೇಕು. ಕುತರ್ಕ ಮಾಡಬೇಡ್ರಿ. ಕೆಲವು ಸಾರಿ ಇಬ್ಬರು ಮೂವರು ಒಟ್ಟು ಸೇರಿಬಿಟ್ರೆ ಸಾಕು, ಆಗಲೇ ಚರ್ಚೆ ಶುರು ಆಯಿತು. ಒಂದು ರೀತಿಯಾದಂಥ ಚೇಷ್ಟೆಯಿಂದ ತುಂಬಿದಂಥ ಕುತರ್ಕಗಳನ್ನು ಮಾಡುವಂಥದ್ದು. ಓ ನನ್ನ ಪ್ರಿಯರೇ, ದಿಸ್ ಇಸ್ ನಾಟ್ ದ ಸ್ಪಿರಿಟ್ ಆಫ್ ಜೆಂಟಲ್ನೆಸ್ ಲೈಕ್ ರಫಿಯನ್ಸ್. ಕೆಲವು ಸಾರಿ ನಾವು ಮಾತನಾಡುವಂಥದ್ದು ಹೇಗಂತ ಹೇಳಿದರೆ ಏನೋ ಒಂಥರ ರೌಡಿ ಸ್ಪಿರಿಟ್, ರೌಡಿಗಳ ಹಾಗೆ ಮಾತನಾಡ್ತಾರೆ ಕೆಲವು. ನನ್ನ ಪ್ರಿಯ ಸಹೋದರರೇ, ದೇವರ ವಾಕ್ಯ ಹೇಳುವಂಥದ್ದು, ಲೆಟ್ ಅಸ್ ಬಿ ಫಿಲ್ಡ್ ವಿತ್ ದ ಸ್ಪಿರಿಟ್ ಆಫ್ ಜೆಂಟಲ್ನೆಸ್. ಜೆಂಟಲ್ನೆಸ್, ಮೃದು ಸ್ವಭಾವ, ಮೃದುತ್ವ, ಮೃದು ಸ್ವಭಾವ. ಓ ನನ್ನ ಪ್ರಿಯ ಸಹೋದರ ಸಹೋದರಿ, ಇದು ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದು. ಇನ್ನೊಂದು ವಾಕ್ಯ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ತಿಮೋಥೆಯನಿಗೆ ಬರೆದಂಥ 2ನೇ ಪತ್ರ 2ನೇ ಅಧ್ಯಾಯ 24ನೇ ವಚನ ಏನುಂಟಲ್ಲಿ? ಕರ್ತನ ದಾಸನು ಜಗಳವಾಡದೆ, ಎಲ್ಲರ ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು. ಪ್ರತ್ಯೇಕವಾಗಿ ದೇವರ ಸೇವೆಯಲ್ಲಿರತಕ್ಕಂಥವ್ರು, ದೇವರ ವಾಕ್ಯವನ್ನು ಬೋಧಿಸತಕ್ಕಂಥ ಕರ್ತನ ದಾಸನು, ಅವರಲ್ಲಿರಬೇಕಾದಂಥ ಒಂದು ಲಕ್ಷಣ ಏನಂತೆ? ಕರ್ತನ ದಾಸನು ಜಗಳವಾಡಬಾರದು. ಕರ್ತನ ದಾಸನು, ಆತನು ಜಗಳವನ್ನು ಆತನು ಮಾಡಬಾರದು. ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿ ಈ ಒಂದು ಪ್ರಿನ್ಸಿಪಲ್, ಈ ಒಂದು ನಿಯಮವನ್ನು ನಾವು ಪಾಲಿಸುವುದಾದರೆ ನಾವು ನಿಜವಾಗಿಯೂ ಧನ್ಯರು ಪ್ರಿಯರೇ. ಪ್ರತ್ಯೇಕವಾಗಿ ಕರ್ತನ ಸೇವೆಯಲ್ಲಿರುವಂಥ ಯಾರು ಬೇಕಾದರೆ ಆಗಲಿ, ನಾವು ಪಾಸ್ಟರ್ಸ್ ಆಗಿರ್ಬೋದು, ಇವ್ಯಾಂಜಲಿಸ್ಟ್ಗಳಾಗಿರ್ಬೋದು,
ಅಥವಾ ಯಾವುದೇ ರೀತಿಯಾದಂಥ ಕರ್ತನ ಸೇವೆಯನ್ನು ನಾವು ಮಾಡುವಂಥವರಾಗಿರಬಹುದು. ಲಿಸನ್ ಟು ವಾಟ್ ದ ಬೈಬಲ್ ಸೇಸ್ ಇನ್ ಇಂಗ್ಲಿಷ್. And a servant of the Lord must not quarrel, but be gentle to all. But be gentle to all. Able to teach, patient in humility, correcting those who are in opposition. ಬಹಳ ದೀನತೆಯಿಂದ ನಾವು ಇನ್ನೊಬ್ಬರನ್ನು ತಿದ್ದುವವರು. ನಾನು ಇನ್ನೊಬ್ಬರಿಗಿಂತಲೂ ಶ್ರೇಷ್ಠನು, ನಾನು ಅವರಿಗಿಂತಲೂ ಮೇಲೆ ಎಂಬಂಥ ಅಭಿಪ್ರಾಯದಿಂದಲ್ಲ, ಬಹಳ ದೀನತೆಯಿಂದ, ಬಹಳ ದೀನ ಮನಸ್ಸಿನಿಂದ. ನನ್ನ ಪ್ರಿಯರೇ, ನಾವು ಇತರರನ್ನು ತಿದ್ದುವವರಾಗಿರಬೇಕು. ದುರಹಂಕಾರದಿಂದಲ್ಲ, ಹೆಚ್ಚಿದ ಮನಸ್ಸಿನಿಂದಲ್ಲ, ಅಥವಾ ನಾನು ಬಹಳ ಬಲ್ಲೆನು, ಬೇರೆಯವರಿಗೇನು ಗೊತ್ತಿಲ್ಲ ಎಂಬಂಥ ಅಭಿಪ್ರಾಯದಿಂದಲ್ಲ. ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದು, ಕರ್ತನ ಮಕ್ಕಳೇ, ಪ್ರತ್ಯೇಕವಾಗಿ ಕರ್ತನ ದಾಸನೇ, ದೇವರ ಸೇವೆಯಲ್ಲಿರುವಂಥವರಿಗೆ ದೇವರ ವಾಕ್ಯ ಹೇಳುವಂಥದ್ದು ಏನಂತೆ? ಎ ಸರ್ವೆಂಟ್ ಆಫ್ ದ ಲಾರ್ಡ್ ಮಸ್ಟ್ ನಾಟ್ ಕ್ವಾರಲ್. ಎ ಸರ್ವೆಂಟ್ ಆಫ್ ದ ಲಾರ್ಡ್ ಮಸ್ಟ್ ನಾಟ್ ಕ್ವಾರಲ್. ಆತನು ಎಂದಿಗೂ ಜಗಳಾಡುವಂತಹ ಆ ಒಂದು ಹವ್ಯಾಸ ಅವನಲ್ಲಿ ಇರಬಾರ್ದು. ಕರ್ತನ ದಾಸನು ಜಗಳಗಳಿಗೆ ಆತನು ಕಾರಣವಾಗಬಾರದು. ಯಾಕಂದ್ರೆ ಭಕ್ತನಾದಂಥ ಪೌಲನು ತಿಮೋಥೆಯನಿಗೆ ಬರೆಯುವಾಗ ಅವನಿನ್ನೂ ಯವನಸ್ಥನಾಗಿತ್ತು. ನೋಡ್ರಿ, ಯವನಸ್ಥರಲ್ಲಿ ಇಂಥ ಒಂದು ಯಂಗ್ ಬ್ಲಡ್ ಅಂತ ಹೇಳ್ತಾರಲ್ಲ, ಏನಂತ ಹೇಳಿದ್ರೆ, ಏನಾದರೂ ಹೇಳಿದರೆ ನಾನು ಬಿಡುವುದಿಲ್ಲ. ನೋಡ್ರಿ, ಆದ್ದರಿಂದಲೇ ಭಕ್ತನಾದ ಪೌಲನು ಯವನಸ್ಥನಾದ ತಿಮೋಥೆ, ಯವನಸ್ಥನಾದ ಪ್ರೀಚರ್, ಯವನಸ್ಥನಾದ ಲೀಡರ್. ತಿಮೋಥೆಯನು ಇನ್ನೂ ಯವನಸ್ಥನಾಗಿದ್ದ. ಆದ್ದರಿಂದ 22ನೇ ವಚನದಲ್ಲಿ ಆತನ ಏನು ಹೇಳ್ತಾನೆ ನೋಡ್ರಿ, ಗಮನಿಸಿರಿ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ, ಸಮಾಧಾನ ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಸುಲಭ ಇಲ್ಲ ಪ್ರಿಯರೇ. ಯವನಸ್ಥರಾಗಿ ಕರ್ತನ ಸೇವೆಯಲ್ಲಿರುವಂಥವರು ಶುದ್ಧ ಹೃದಯವಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಯಂಗ್ ಪೀಪಲ್, ದೇ ವಾಂಟ್ ಟು ಬಿ ಟೂ ಇಂಡಿಪೆಂಡೆಂಟ್. ನಾನು ಯಾರಿಗೂ ಕೇರ್ ಮಾಡೋದಿಲ್ಲ, ಐ ಆಮ್ ಇಂಡಿಪೆಂಡೆಂಟ್, ಐ ಆಮ್ ಪಾಸ್ಟರ್, ನಾನು ಯಾರಿಗೂ ಕೇರ್ ಮಾಡೋದಿಲ್ಲ. ನನ್ನ ಪ್ರಿಯರೇ, ದಿಸ್ ಇಸ್ ನಾಟ್ ದ ಆಟಿಟ್ಯೂಡ್ ಆಫ್ ಎ ಸರ್ವೆಂಟ್ ಆಫ್ ದ ಲಾರ್ಡ್. ದೇವರ ವಾಕ್ಯ ಏನು ಹೇಳ್ತದೆ? ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ, ಯು ನೀಡ್ ದ ಫೆಲೋಶಿಪ್ ಆಫ್ ದ ಪ್ರೇಯಿಂಗ್ ಗಾಡ್ಲಿ ಪೀಪಲ್. ಪ್ರಾರ್ಥನೆಯಲ್ಲಿರತಕ್ಕಂಥ ದೇವ ಜನರ ಜೊತೆಯಲ್ಲಿ ಅನ್ಯೋನ್ಯತೆಯಲ್ಲಿದ್ದೋ ನೀನು ಪ್ರಯಾಸ ಪಡಬೇಕಪ್ಪ. ಆಮೇಲೆ ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿದೆ ಎಂದು ತಿಳಿದು ಅವುಗಳ ಗೊಡವೆಗೆ ನೀನು ಹೋಗಬೇಡ. ನೀನು ಕೆಲವರು ಬುದ್ಧಿ ಇಲ್ಲದವರಿದ್ದಾರೆ. ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿದೆ. ನನ್ನ ಪ್ರಿಯರೇ, ದೇವರ ಸೇವಕರು ಎಷ್ಟು ಜಾಗ್ರತೆ ನಾವು ವಹಿಸಬೇಕು. ಯಾರೋ ತಿಳುವಳಿಕೆ ಇಲ್ಲದವರು ಏನೋ ಹೇಳಿದ್ರು ಎಂಬುದಾಗಿ ಹೇಳಿ ನಾವು ಅದನ್ನು ಆಧಾರ ಮಾಡಿಕೊಂಡು ಜಗಳ ಮಾಡುವುದಕ್ಕೆ ನಾವು ಹೋಗಬಾರದು. ವಿವೇಚನಾ ರಹಿತರಾಗಿ ನಾವು ಕಾರ್ಯ ಮಾಡಬಾರದು. ಆದುದರಿಂದಲೇ ದೇವರ ವಾಕ್ಯ ಹೇಳುವಂಥದ್ದು, ಈ ರೀತಿಯಲ್ಲಿ ಮೂಢತನದಿಂದ ಕೆಲಸ ಮಾಡುವವರಿದ್ದರೆ ಅವರ ವಿಚಾರದಲ್ಲಿ ನೀವು ಎಚ್ಚರಿಕೆಯುಳ್ಳವರಾಗಿ. ಕರ್ತನ ದಾಸನು ಅವನು ಜಗಳಾಡುವುದಿಲ್ಲ, ಎಲ್ಲರ ವಿಷಯದಲ್ಲಿ ಸಾಧುವಾಗಿದ್ದಾನೆ. ಆಮೇಲೆ ಬೋಧಿಸುವುದರಲ್ಲಿ ಅವನು ಪ್ರವೀಣನಾಗಿದ್ದಾನೆ. ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನವಾಗಿ ತಿದ್ದುವವನು ಆಗಿರಬೇಕು. ನನ್ನ ಪ್ರಿಯರ, ಹಾಗಾದರೆ ಒಬ್ಬ ದೇವರ ಸೇವಕನು, ಪ್ರತ್ಯೇಕವಾಗಿ ಯೌವನದಲ್ಲಿ ಇರತಕ್ಕಂಥ ಒಬ್ಬ ದೇವರ ಸೇವಕನು ಕಲಿತುಕೊಳ್ಳಬೇಕಾದಂಥ ಒಂದು ಅಮೂಲ್ಯವಾದ ಪಾಠ, ದೇವರಾತ್ಮನ ಲಕ್ಷಣ. ಯಂಗ್ ಬ್ಲಡ್, ಹಾಟ್ ಬ್ಲಡ್. ಯಾರಾದರೂ ಏನಾದರೂ ಹೇಳಿದ್ಕೊಳ್ಳ,
ಎದುರಿ ದುಡುಕಿ ಮಾತನಾಡುವಂಥದ್ದು, ಗರ್ವದಲ್ಲಿ ಮಾತನಾಡುವಂಥದ್ದು, ಕೋಪದಲ್ಲಿ ಮಾತನಾಡುವಂಥದ್ದು. ಇದು ದೇವರ ಮಕ್ಕಳ ಮತ್ತು ಪರ್ಟಿಕ್ಯುಲರ್ಲಿ ದೇವರ ಸೇವಕರ ಲಕ್ಷಣ ಅಲ್ಲವೇ ಅಲ್ಲ. That will not only hurt you, hurt your ministry, and it will hurt the kingdom of God. ನಿನ್ನನ್ನು, ನಿನ್ನ ಸೇವೆಯನ್ನು, ದೇವರ ರಾಜ್ಯಕ್ಕೂ ತೊಂದರೆಯನ್ನು ಉಂಟು ಮಾಡುವಂಥ. ಆದ್ದರಿಂದ ನಾವು ದೇವರಾತ್ಮನಿಂದ ನಾನು ತುಂಬಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳಿದರೆ, ನನ್ನಲ್ಲಿ ಜಗಳ ಮಾಡುವಂಥ ಒಂದು ಸ್ಪಿರಿಟ್ ಇದ್ದರೆ, ಇನ್ ವಾಟ್ ವೇ ದಟ್ ಐ ಕ್ಯಾನ್ ಸೇ ಐ ಆಮ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್? ದೇವರಾತ್ಮನು ಜಗಳಾಡುವವನಲ್ಲ. ದೇವರಾತ್ಮನು ಆತನು ಸಾಧುವಾಗಿರುವಂಥ ಎ ಮೀಕ್ ಸ್ಪಿರಿಟ್, ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥದ್ದು. ದ ಸ್ಪಿರಿಟ್ ಆಫ್ ಜೆಂಟಲ್ನೆಸ್, ಸೌಮ್ಯತೆಯ ಒಂದು ಲಕ್ಷಣ. ನನ್ನ ಪ್ರಿಯರೇ, ಇಷ್ಟೆಲ್ಲ ವಚನಗಳನ್ನು ನಾವು ನೋಡಿದ್ದೇವಲ್ಲ. ಹಾಗಾದರೆ ನಾವು ಏನು ಹೇಳೋಣ? ದೇವರಾತ್ಮನ ಈ ಲಕ್ಷಣ ನನ್ನಲ್ಲಿರುವಂತಹದ್ದು ಎಷ್ಟು ಪ್ರಾಮುಖ್ಯವಾದದ್ದು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಈ ಸೌಮ್ಯತೆ, ದಿಸ್ ಜೆಂಟಲ್ನೆಸ್, that is the very, very important part. That's a very, very important aspect. The kindness, ಇನ್ನೊಬ್ಬರಿಗೆ ಸಹಾಯ ಮಾಡುವಂತ, a tender concern for others. ಇತರರ ಕುರಿತು ಚಿಂತೆ ಉಳ್ಳಂತ. It will be reflected in a desire to treat others gently. ಬಹಳ ಸಾಧುತ್ವದಿಂದ ಇನ್ನೊಬ್ಬರನ್ನು ನಾವು ಟ್ರೀಟ್ ಮಾಡಬೇಕು. ಜಸ್ಟ್ ಆಸ್ ದ ಲಾರ್ಡ್ ಟ್ರೀಟ್ಸ್ ಆಲ್ ಬಿಲೀವರ್ಸ್. ದೇವರು, ಕರ್ತನಾದಂಥ ಯೇಸು, ಆತನು ಎಷ್ಟು ಸೌಮ್ಯತೆ ಉಳ್ಳವನು. ನನ್ನ ಪ್ರಿಯರೇ, ದೇವರ ವಾಕ್ಯದಲ್ಲಿ ಒಂದು ಮಾತನ್ನು ನಿಮ್ಮ ನೆನಪಿಗೆ ನಾನು ತರ್ತೇನೆ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡತಕ್ಕಂಥ ಬಹಳ ಗಂಭೀರವಾದಂಥ ಒಂದು ಮಾತು. ನಾನು ನೆನೆಸ್ತೇನೆ, ನಮ್ಮಲ್ಲಿ ಅನೇಕರಿಗೆ ಇದು ಬಾಯಿಪಾಠವಾಗಿ ಗೊತ್ತುಂಟು. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರತಕ್ಕಂಥ ಗಂಭೀರವಾದಂಥ ಸತ್ಯ 28 ಮತ್ತು 29ನೇ ವಚನ ಏನು ಹೇಳ್ತಾ ಉಂಟಲ್ಲಿ? ಏನು ಹೇಳ್ತಾ ಉಂಟು ನೋಡ್ರಿ ವಾಕ್ಯ. Come to me, all you who labor and are heavy laden, and I will give you rest. Take my yoke upon you and learn from me. For I am gentle and lowly in heart, and you will find rest for your soul. For my yoke is easy and my burden is light. ನನ್ನ ಪ್ರಿಯರ, ಯೇಸು ಸ್ವಾಮಿ ಹೇಳಿದಂಥ ಮಾತು, ನನ್ನ ಬಳಿಗೆ ಬನ್ನಿರಿ ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನೋಡ್ರಿ, ನನ್ನ ನೊಗವನ್ನು ನೀವು ಹೊತ್ತುಕೊಳ್ರಿ. ಯಾಕೆ? ಅದು ಹಗುರವಾದದ್ದು, ಭಾರ ಅಲ್ಲ ಅದು. ನಾನು ಸಾಧು ಶಮೆ ಧಮೆ ಉಳ್ಳವನು. ಹಾಗಾದರೆ ಕರ್ತನಾದಂಥ ಯೇಸು ಇಂಥ ಒಂದು ಲಕ್ಷಣ ಉಳ್ಳವನಾಗಿದ್ದರೆ, ಇಫ್ ಐ ಆಮ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ಐ ವಿಲ್ ಹ್ಯಾವ್ ದ ಸೇಮ್ ಆಟಿಟ್ಯೂಡ್ ಆಫ್ ಜೀಸಸ್ ಕ್ರೈಸ್ಟ್, ವೇರ್ ವಿ ವಿಲ್ ಬಿ ಏಬಲ್ ಟು ಟೆಲ್ ಅದರ್ಸ್, come to me, come to me, that you may be comforted. ನನ್ನ ಪ್ರಿಯರು, ಎಷ್ಟು ಜನರು ನಿಮ್ಮ ಹತ್ರ ಆತ್ಮಿಕ ಸಮಾಧಾನ, ಸಂತೋಷ, ಪ್ರಾರ್ಥನೆ, ಆ ವಿಶೇಷವಾದಂಥ ಒಂದು ಸಂತೈಸುವಿಕೆಗಾಗಿ ಎಷ್ಟು ಜನರು ನಿಮ್ಮ ಹತ್ರ ಬರ್ತಾರೆ? ಆರ್ ಯು ಎ ಪರ್ಸನ್ ಹೂ ಕ್ಯಾನ್ ಕಂಫರ್ಟ್ ಅದರ್ಸ್? ಅಥವಾ ನಿಮ್ಮ ನೋಡಿದಗಳೇ, ಅಬ್ಬಬ್ಬಬ್ಬಬ್ಬ, ಇವರ ಹತ್ರ ಮಾತಾಡೋದಕ್ಕಿಂತ ಒಂದು ಮೈಲಿ ದೂರ ಹೋಗುವುದು ಒಳ್ಳೆಯದೆಂಬುದಾಗಿ ನಿಮ್ಮ ಕುರಿತಾಗಿ ಹೇಳತಕ್ಕಂಥ ವ್ಯಕ್ತಿಯಾಗಿದ್ದೀರೋ? That's not the quality of a man who is filled with the Holy Spirit. Shall we pray? ಪ್ರೀತಿಯುಳ್ಳ ಸ್ವಾಮಿ, ದೇವರಾತ್ಮನ ಅಮೂಲ್ಯವಾದಂಥ ಲಕ್ಷಣ ದಯೆ, ಉಪಕಾರ, ಸೌಮ್ಯತೆ, ಜೆಂಟಲ್ನೆಸ್, ಕರ್ತನಿದೆಷ್ಟೊಂದು ಪ್ರಾಮುಖ್ಯವಾದದ್ದು. ದೇವರಾತ್ಮನ ಫಲದ ಲಕ್ಷಣವಾದಂಥ ಈ ಒಂದು ಸೌಮ್ಯತೆ, ಈ ಒಂದು ಜೆಂಟಲ್ನೆಸ್
a quiet and respectful kindness towards others. Oh Lord, let it be in each of us. ನಮ್ಮೊಬ್ಬೊಬ್ಬರಲ್ಲಿ ಇರಲಿ ಕರ್ತನೆ. ದಿಸ್ ಈಸ್ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್. ದೇವರಾತ್ಮನ ಫಲ ಇದಾಗಿದೆ. ಕರ್ತನೆ, ಕೃಪೆ ತೋರಿಸು. ನನ್ನ ಪ್ರಿಯ ವೀಕ್ಷಕರು ಈ ಸತ್ಯವನ್ನು ತಿಳ್ಕೊಂಡು ಅದರಲ್ಲಿ ಅವರು ಸಂತೋಷಿಸಿ ಆ ಒಂದು ಲಕ್ಷಣ ಅವರಲ್ಲಿ ಕಂಡುಬರುವಂತೆ ನೀನು ಅನುಗ್ರಹಿಸೆಂದು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದಂಥ ನಾಮದಲ್ಲಿ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.